ಆವರಣದಲ್ಲಿದ್ದ ತೆರೆದ ನೀರಿನ ಸೊಂಪಿಗೆ ಬಿದ್ದು ಮಗುವೊಂದು ಸಾವನ್ನಪ್ಪಿರುವ ಘಟನೆ ಶಿಕಾರಿಪುರದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಮತ್ತಿಕೋಟೆ ಗ್ರಾಮದ ನಿವಾಸಿ ಇಮ್ರಾನ್ ಎಂಬುವವರ 3 ವರ್ಷದ ಪುತ್ರ ಮೊಹಮ್ಮದ್ ಅಯಾನ್ ಸಾವಿಗೀಡಾಗಿರುವ ಮಗುವಾಗಿದೆ. ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಮ್ರಾನ್ ಸಂಬಂಧಿಯ ಆರೋಗ್ಯ ವಿಚಾರಿಸಲು ಕುಟುಂಬದವರ ಜೊತೆ ಮಗು ಆಸ್ಪತ್ರೆಗೆ ತಲುಪಿತ್ತು. ಆಸ್ಪತ್ರೆ ಒಳಗಿನಿಂದ ಆಟವಾಡುತ್ತಾ ಹೊರಗೆ ಬಂದ ಮಗು ನೀರು ತುಂಬಿದ್ದ ತೊಟ್ಟಿಗೆ ಬಿದ್ದು ಮೃತಪಟ್ಟಿದೆ. ಆಸ್ಪತ್ರೆ ಸಿಬ್ಬಂದಿಯವರ ನಿರ್ಲಕ್ಷ್ಯದಿಂದ ಮಗು ಸಾವಿಗೀಡಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಶಿಕಾರಿಪುರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಶಿಕಾರಿಪುರ ಮಕ್ಕಳ ಆಸ್ಪತ್ರೆ, ಗೌರ್ಮೆಂಟ್ ಆಸ್ಪತ್ರೆ. ಇದು ನೋಡಿ, ಇದು ಇಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾರೆ. ಇಲ್ಲಿ ಒಂದು ನೀರಿನ ತೊಟ್ಟಿ ಮಾಡಿದ್ದಾರೆ. ಇದು ಸಣ್ಣ ಮಗು ಬಂದೊಂದು ಬಿದ್ದಿದೆ. ಇದಕ್ಕೇನು ಒಂದು ವ್ಯವಸ್ಥೆ ಇಲ್ಲ, ಮುಚ್ಚಿಲ್ಲ, ಏನೂ ಇಲ್ಲ. ನೋಡಿ ಇದು ಹೆಂಗಿದೆ. ಇದು ಸ್ವಲ್ಪ ಇದೆಲ್ಲ ಗಮನ ಬಗೆಹರಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತೀವಿ. ನೋಡಿ, ಸಣ್ಣ ಮಕ್ಕಳು ಈಗ ಮಗು ಒಂದು ಬಿದ್ದಿದೆ. ಇದರಲ್ಲಿ ಒಂದು ಆಲ್ರೆಡಿ ಬಿದ್ದಿದೆ. ಈಗ ಮಗು ಉಳಿತಿತ್ತೋ ಇಲ್ಲ ಗೊತ್ತಿಲ್ಲ, ಭಾಳ ಹೊತ್ತಾಯಿತು ಬಿದ್ದು, ಭಾಳ ಹೊತ್ತಾಗಿದೆ. ಸ್ವಲ್ಪ ಗಮನ ಬಗೆಹರಿಸ್ಬೇಕು ಇದ್ರ ಬಗ್ಗೆ ಎಲ್ಲ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.